ಎಲ್ಲರೂ ಹೇಳ್ತಾರೆ ಅರುಣಾಚಲಂ ದೇವಸ್ಥಾನಕ್ಕೆ ನಾವು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ ಅಂತ. ನಾವು ಪ್ಲ್ಯಾನ್ ಮಾಡ್ಬೋದು, ಟಿಕೆಟ್ಸ್ ಬುಕ್ ಮಾಡ್ಬೋದು, ಆದರೆ ಶಿವಯ್ಯ ಕರೆಯದಿದ್ರೆ ನಾವು ಅಲ್ಲಿಗೆ ತಲುಪೋದು ಸುಲಭವಲ್ಲ. ಎಲ್ಲರೂ ಹೇಳ್ತಾರೆ ಆ ಶಿವನ ಅನುಗ್ರಹ ಇಲ್ಲದೆ ಅರುಣಾಚಲದ ಬಾಗಿಲು ಕೂಡ ದಾಟೋದು ಸುಲಭದ ಮಾತಲ್ಲ ಅಂತ. ಬಹಳಷ್ಟು ಜನ ಬರಬೇಕು ಅಂತ ಇಚ್ಛೆ ಪಡ್ತಾರೆ, ಆದರೆ ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಅದು ಕೇವಲ ಒಂದು ದೇವಸ್ಥಾನವಲ್ಲ, ಅಂದರೆ ಸ್ವತಃ ಶಿವನ ದಿವ್ಯ ರೂಪ. ಅಲ್ಲಿ ಇರುವ ಅರುಣಾಚಲ ಬೆಟ್ಟ ಒಂದು ಬೆಟ್ಟ ಅಲ್ಲ, ಅದು ಸ್ವತಃ ಶಿವನ ಅಗ್ನಿರೂಪ. ಅದರ ಸುತ್ತ ನಡೆಯುವ ಗಿರಿ ಪ್ರದಕ್ಷಿಣೆ ಒಂದು ಸಾಮಾನ್ಯ ನಡೆ ಅಲ್ಲ, ಅದು ಒಂದು ಪ್ರಾರ್ಥನೆ, ಒಂದು ಶುದ್ಧಿ, ಒಂದು ಆತ್ಮದ ಪ್ರಯಾಣ. ಸರಿಯಾದ ಸಮಯ ಬಂದಾಗ, ಮನಸ್ಸು ಸಿದ್ಧವಾದಾಗ ಶಿವಯ್ಯ ನಮ್ಮನ್ನು ಸ್ವತಃ ಕರೆಸಿಕೊಳ್ಳುತ್ತಾರೆ. ಇಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ ಸಿಗುತ್ತದೆ. ಅರುಣಾಚಲಂಗೆ ಹೋಗುವ ಭಾಗ್ಯ ಸಿಕ್ಕರೆ ಅದು ಶಿವನ ಆಶೀರ್ವಾದವೇ ಸರಿ. ಇಂದು ಆ ಕರೆಯನ್ನು ಸ್ವೀಕರಿಸಿದ ನಾವು ತುಂಬಾ ಧನ್ಯರು. ಇಲ್ಲಿ ಬಂದಾಗ ಮನಸ್ಸು ಹೇಳೋದು ಒಂದೇ ಮಾತು, ಓಂ ನಮಃ ಶಿವಾಯ.